ಪೇಜಾವರ ಶ್ರೀಗಳೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ. ಈಗ BK ಹರಿಪ್ರಸಾದ್ ಅವರ ಹೇಳಿಕೆ ನಿಮ್ಮ ಗಮನಕ್ಕೂ ಬಂತು ಅಂತ ಕಾಣಿಸುತ್ತೆ. ಗೋಧ್ರಾ ಹತ್ಯಾಕಾಂಡದ ರೀತಿಯಲ್ಲಿ ಆಗಬಹುದು ಕರ್ನಾಟಕದಲ್ಲಿ ಅಂತೇಳಿ ಅವ್ರಿಗೇನೋ ಒಂದಿಷ್ಟು ಬಿಜೆಪಿ ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿರುವಂಥ ಮಾಹಿತಿಗಳು ನಂಗೆ ಸಿಕ್ಕಿದೆ, ಹಾಗಾಗಿ ಸರ್ಕಾರ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನೆಲ್ಲ ಮಾತನಾಡಿದ್ದಾರೆ ಇವತ್ತು. ಇತಿಹಾಸದಲ್ಲಿ ಗೋಧ್ರಾ ಘಟನೆ ಆದದ್ದು ಸತ್ಯ. ಇವತ್ತು ಸದ್ಯ ಹರಿಪ್ರಸಾದ್ ಅವರಿಗೆ ಅಂತಹ ಮಾಹಿತಿ ಈ ಇತಿಹಾಸ ಮರುಕಳಿಸಬಹುದು ಅನ್ನೋ ಮಾಹಿತಿ ಸಿಕ್ಕಿದ್ದು ಹೌದು ಅಂತಾದದ್ದಾದರೆ ಅದು ಅತ್ಯಂತ ವಿಷಾದದ ಸಂಗತಿ. ಅದನ್ನು ಪರಿಪೂರ್ಣವಾಗಿ ಅಲ್ಲಗಳೆಯುವುದು ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಈ ಬಗೆಗೆ ತೀವ್ರ ಎಚ್ಚರಿಕೆ ವಹಿಸುವಂತಹದ್ದು ಅಗತ್ಯ ಅಂತ ನಾವು ಭಾವಿಸ್ತೇವೆ. ಬಿಜೆಪಿಯವರೇ ಸಭೆಯನ್ನ ಮಾಡ್ತಾ ಇದ್ದಾರೆ, ಬಿಜೆಪಿಯವರೇ ಈ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಬಿಜೆಪಿಯವರೇ ಇಂಥದ್ದೊಂದು ಮಾಡ್ತಾರೆ ಅನ್ನುವಂಥದ್ದು ಅವ್ರದ್ದು ಅನುಮಾನ. ಬಿಜೆಪಿಯವರು ಯಾಕೆ ಮಾಡಬೇಕು? ಬಿಜೆಪಿಯ ಇತಿಹಾಸ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ ಅನ್ನೋದನ್ನೇ BK ಹರಿಪ್ರಸಾದ್ ಅವರು ಹೇಳ್ತಾ ಇರೋದು. ಹಲೋ, ಕೇಳಿಸ್ತಾ ಇದೆಯಾ? ಇಲ್ಲ, ಕೇಳಿಸ್ತಾ ಇದೆ. ಬಿಜೆಪಿಯ ಇತಿಹಾಸವನ್ನ ನೋಡಿದಾಗ ಇಂತಹ ಕೃತ್ಯಗಳನ್ನೆಲ್ಲ ಮಾಡಿದ್ದಾರೆ ಅವರು, ಅದಕ್ಕೆ ಇಲ್ಲೂ ಕೂಡ ಮಾಡಬಹುದು, ಅದಕ್ಕೆ ಸಭೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇರೋದು. ಬಟ್ ಎಲ್ಲಿ ಏನು ಎತ್ತ ಅಂತ ಹೇಳ್ತಾ ಇಲ್ಲ. ಅದನ್ನು ಸಾಕ್ಷಿ ಪುರಾವೆ ಸಹಿತವಾಗಿ ಅದನ್ನು ಅವರು ಇಲಾಖೆ ಮುಂದೆ ಇಡಬೇಕಾದದ್ದು ತುರ್ತು ಅಗತ್ಯ ಇದೆ. ಅದನ್ನು ಅವರು ಅಗತ್ಯವಾಗಿ ಮಾಡಬೇಕು. ಇಲ್ಲಂತಂದ್ರೆ ಅಂತಹದ್ದಕ್ಕೊಂದಿಗೆ ಪ್ರೇರಣೆ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾತು ನಮಗೆ ಅನಿಸುವ ಹಾಗೆ ಆಗತ್ತೆ. ಅಯೋಧ್ಯೆ ಹೋಗುವಂತ ಜನರಲ್ಲಿ ಒಂದಿಷ್ಟು ಭಯ ಹುಟ್ಟಿಸುವಂತ ಕೆಲಸದಾಗುತ್ತಾ ಅಂತ ಅದನ್ನೇ ಮಾಡ್ತಾ ಈಗ ಸ್ವತಃ ತಾವೇ ಭಯೋತ್ಪಾದನೆ ಮಾಡ್ತಾ ಇದ್ದಾರೋ ಅನ್ನುವ ಶಂಕೆ ಇದೆ. ಹಾಗಾಗಿ ಸಾಕ್ಷಿ ಸಮೇತ ಪುರಾವೆ ಸಹಿತವಾಗಿ ನೀಡಿರುವಂತಂದ್ರೆ ಅದು ಉತ್ತಮ. ಅದಲ್ಲ ಅಂತ ಆದ್ರೆ ಹಾಗೆ ಹೇಳಿಕೆ ನೀಡುವವರೇ ಭಯೋತ್ಪಾದಕರಾಗಿ ಬಿಡ್ತಾ ಇದ್ದಾರೆ, ಇವರೇ ಭಯೋತ್ಪಾದನೆ ಮಾಡ್ತಾ ಇದ್ದಾರೋ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಓಕೆ ಶ್ರೀಗಳೇ.